ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಇವತ್ತು ದರ್ಶನ್ ಸೇರಿ 6 ಜನರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತೆ. ಹೈಕೋರ್ಟ್ ಏಕಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿಯ ವಿಚಾರಣೆ ನಡೆಯಲಿದೆ. ಹೈಕೋರ್ಟ್ನಲ್ಲಿ ದರ್ಶನ್, ಪವಿತ್ರ ಗೌಡ, ಲಕ್ಷ್ಮಣ್, ಅನುಕುಮಾರ್, ನಾಗರಾಜ್, ಜಗದೀಶ್ ಜಾಮೀನು ಅರ್ಜಿಯ ವಿಚಾರಣೆ ಆಗುತ್ತೆ. ದರ್ಶನ್ ಪರ ವಾದ ಮಾಡಲಿದ್ದಾರೆ ಸಿ.ವಿ. ನಾಗೇಶ್. ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರಿಂದಲೂ ಕೂಡ ಇವತ್ತು ಪ್ರತಿವಾದ ಆಗುತ್ತೆ. ಸಿ.ವಿ. ನಾಗೇಶ್ ಅವರು ನಟ ದರ್ಶನ್ ಅವರಿಗೆ ರೆಗ್ಯುಲರ್ ಬೇಲ್ ಕೊಡಿಸೋ ನಿಟ್ಟಿನಲ್ಲಿ ವಾದ ಮಂಡಿಸಿದ್ದಾರೆ. ಇವತ್ತು ಕೂಡ ವಾದ ಮುಂದುವರಿಯುತ್ತೆ. ಬಟ್ ಅದಕ್ಕೆ ಕೌಂಟರ್ ಅಟ್ಯಾಕ್ ಅನ್ನೋ ರೀತಿಯಲ್ಲಿ ಪ್ರತಿವಾದ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಪ್ರಸನ್ನ ಕುಮಾರ್ ಅವರು ಕೂಡ ಮಾಡ್ತಾರೆ. ಒಂದು ಪ್ರಮುಖ ಅಸ್ತ್ರವನ್ನ ಕೂಡ ಪ್ರಸನ್ನ ಕುಮಾರ್ ಅವರು ಇಟ್ಕೊಂಡಿದ್ದಾರಂತೆ. ಯಾವುದೇ ಕಾರಣಕ್ಕೂ ದರ್ಶನ್ಗಾಗ್ಲಿ ಬೇರೆ ಆರೋಪಿಗಳಿಗಾಗ್ಲಿ ಈ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜಾಮೀನು ಕೊಡಬಾರದು. ಜಾಮೀನು ಯಾಕೆ ಕೊಡಬಾರದು ಅನ್ನೋದಕ್ಕೆ ಒಂದಷ್ಟು ಪ್ರಮುಖ ಅಂಶಗಳನ್ನ ಪ್ರಸ್ತಾಪ ಮಾಡೋದಕ್ಕೆ ಎಸ್ಪಿಪಿ ಕೂಡ ಸಿದ್ಧತೆ ಮಾಡಿಕೊಂಡಿದ್ದಾರೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಒಟ್ಟು 6 ಆರೋಪಿಗಳ ಜಾಮೀನು ಭವಿಷ್ಯ ಇವತ್ತು ಹೈಕೋರ್ಟ್ನಲ್ಲಿ ನಿರ್ಧಾರ ಆಗುತ್ತೆ. ವಾದ ಪ್ರತಿವಾದಕ್ಕೂ ಕೂಡ ಇವತ್ತು ಹೈಕೋರ್ಟ್ ಏಕಸದಸ್ಯ ಪೀಠ ಸಾಕ್ಷಿಯಾಗುತ್ತೆ. ಏನೆಲ್ಲ ಪ್ರಮುಖ ಅಂಶಗಳು ಪ್ರಸ್ತಾಪ ಆಗುತ್ತೆ ಕಾದ್ ನೋಡ್ಬೇಕು. ಮೆಡಿಕಲ್ ಬೇಲ್ ಮೇಲೆ ಹೊರಗಿರುವ ಕೊಲೆ ಆರೋಪಿ ದರ್ಶನ್ ರೆಗ್ಯುಲರ್ ಜಾಮೀನಿಗಾಗಿ ಒದ್ದಾಡ್ತಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕಬೇಕು ಅಂತ ಎಸ್ಪಿಪಿ ಬಳಿ ಪ್ರಮುಖ ಅಸ್ತ್ರ ಹೊಂದಿದ್ದು ಬೇಲ್ಗೆ ಬ್ರೇಕ್ ಹಾಕೋದಕ್ಕೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ. ಆ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬೆನ್ನು ನೋವಿನ ಸಮಸ್ಯೆಯ ಕಾರಣ ನೀಡಿ ಬಿಜಿಎಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ದರ್ಶನ್ ರೆಗ್ಯುಲರ್ ಬೇಲ್ಗಾಗಿ ಒದ್ದಾಡುತ್ತಿದ್ದಾನೆ. ಆರೋಪಿಗೆ ಮತ್ತೆ ಜೈಲಿಗೆ ಹೋಗಲು ಸುತಾರಾಮ್ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ರೆಗ್ಯುಲರ್ ಬೇಲ್ ಪಡೆಯಲೇಬೇಕೆಂದು ಒದ್ದಾಡುತ್ತಿದ್ದಾನೆ. ಎಸ್ಪಿಪಿ ಬತ್ತಳಿಕೆಯಲ್ಲಿದೆ ಆ ಪ್ರಮುಖ ಅಸ್ತ್ರ. ಡಿ ಬೇಲ್ ಕ್ಯಾನ್ಸಲ್ಗೆ ಪ್ರಸನ್ನ ಕುಮಾರ್ ಪ್ಲಾನ್. ಕೊಲೆ ಆರೋಪಿ ದರ್ಶನ್ ವಿರುದ್ಧ ಮೇಲ್ಮನವಿ ಸಲ್ಲಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಸದ್ಯ ಪ್ರಸನ್ನ ಕುಮಾರ್ಗೆ ಪ್ರಮುಖವಾದ ಅಸ್ತ್ರ ಸಿಕ್ಕಿದೆ. ದರ್ಶನ್ಗೆ ಇನ್ನು ಆಪರೇಷನ್ ಆಗದೇ ಇರುವುದನ್ನೇ ಪ್ರಮುಖ ಅಸ್ತ್ರ ಮಾಡಿಕೊಳ್ಳಲು ಎಸ್ಪಿಪಿ ಸಜ್ಜಾಗಿದ್ದಾರೆ. ರೆಗ್ಯುಲರ್ ಜಾಮೀನು ಅರ್ಜಿಗೆ ಆಕ್ಷೇಪಣೆ ಸಲ್ಲಿಸುವ ಮುನ್ನ ದರ್ಶನ್ ಆಪರೇಷನ್ ಬಗ್ಗೆ ಪ್ರಸ್ತಾಪಿಸಲಿದ್ದಾರೆ. ಹಾಗಾದರೆ ದರ್ಶನ್ ಆಪರೇಷನ್ ಸಂಬಂಧ ಎಸ್ಪಿಪಿ ಮಾಡಲಿರುವ ವಾದವೇನು ಅನ್ನೋದನ್ನ ನೋಡೋದಾದ್ರೆ, ದರ್ಶನ್ ವಿರುದ್ಧ ಆಪರೇಷನ್ ಅಸ್ತ್ರ. ದರ್ಶನ್ಗೆ ಮಧ್ಯಂತರ ಜಾಮೀನು ನೀಡಿ 4 ವಾರ ಆಗಿದೆ. ಬಿಜಿಎಸ್ ಆಸ್ಪತ್ರೆಯಲ್ಲಿರುವ ದರ್ಶನ್ಗೆ ಆಪರೇಷನ್ ಆಗಿಲ್ಲ. ಕೊಲೆ ಆರೋಪಿಗೆ ಬಿಪಿ ಇದೆ ಎಂದು ನೆಪ ಮಾಡಲಾಗುತ್ತಿದೆ. ದರ್ಶನ್ಗೆ ಬಿಪಿ ಇದೆ ಎಂದು ಬಿಮ್ಸ್ ನೀಡಿದ ವರದಿಯಲ್ಲಿಲ್ಲ. ತುರ್ತು ಆಪರೇಷನ್ ಆಗಲೇಬೇಕು ಎಂದು ಕಾರಣ ನೀಡಿ ಮೆಡಿಕಲ್ ಬೇಲ್ ಪಡೆಯಲಾಗಿದೆ. ಮೂತ್ರ ನಿಯಂತ್ರಣದ ಸಮಸ್ಯೆ, ಪಾರ್ಶ್ವವಾಯು ಸಮಸ್ಯೆ ಕಾರಣ ನೀಡಲಾಗಿದೆ. ಆದರೆ ಎಷ್ಟು ಅಪಾಯದ ಸಾಧ್ಯತೆಗಳಿದ್ರೂ ಆಪರೇಷನ್ ಮಾಡಿಲ್ಲ. 4 ವಾರಗಳಿಂದ ಬಿಜಿಎಸ್ನಲ್ಲಿದ್ದರೂ ಬಿಪಿ ನಿಯಂತ್ರಿಸಲು ಆಗಲಿಲ್ವೇ ಎಂದು ವಾದ ಮಂಡಿಸಲು ಎಸ್ಪಿಪಿ ಪ್ರಸನ್ನ ಕುಮಾರ್ ಪ್ಲಾನ್ ಮಾಡಿದ್ದಾರೆ. ಎಂದು ಕೋರ್ಟ್ನಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ವಾದದ ಮೇಲೆ ದರ್ಶನ್ ಬೇಲ್ ಭವಿಷ್ಯ ನಿರ್ಧಾರವಾಗಲಿದೆ. ಸಮೇತ ದೂರು ನೀಡಲಾಗಿದೆ. ಅಬಕಾರಿ ಡಿಸಿ ಇನ್ಸ್ಪೆಕ್ಟರ್ ವಿರುದ್ಧ ಕಂಪ್ಲೇಂಟ್ ನೀಡಲಾಗಿದೆ. ಮಂಡ್ಯ ಅಬಕಾರಿ ಇಲಾಖೆಯ ಕರ್ಮಕಾಂಡ ಆ ಮೂಲಕ ಬಟಾ ಬಯಲಾಗಿದೆ. ಕಾಂಗ್ರೆಸ್ ಕಾರ್ಯಕರ್ತರಿಂದ ಲೋಕಾಯುಕ್ತಕ್ಕೆ ದೂರು ನೀಡಲಾಗಿದೆ. ಅಬಕಾರಿ ಇಲಾಖೆ ಸರ್ಕಾರಕ್ಕೆ ಅತಿ ಹೆಚ್ಚು ರೆವಿನ್ಯೂ ಕೊಡುವಂತ ಇಲಾಖೆ. ಇಲ್ಲೂ ಕೂಡ ಅಕ್ರಮ, ಇಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಿದೆ. ಈ ಹಿಂದೆ ಕೂಡ ಲೈಸೆನ್ಸ್ ಲಂಚ ಕೊಟ್ರೆ, ಕೈ ಬಿಸಿ ಮಾಡಿದ್ರೆ ಎಂಥವ್ರಿಗೂ ಕೂಡ ಬಾರ್ ಲೈಸೆನ್ಸ್ ಸಿಕ್ಕಿಬಿಡುತ್ತೆ ಅನ್ನುವಂಥ ಪರಿಸ್ಥಿತಿ. ಯಾಕಂದ್ರೆ ಈ ಲೈಸೆನ್ಸ್ ಪಡೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಗಳಿದೆ. ಅದ್ಯಾವುದನ್ನ ಕೂಡ ಗಮನಿಸದೆ ಆರಾಮಾಗಿ ಲೈಸೆನ್ಸ್ ಸಿಗುತ್ತೆ. ಹೇಗಂದ್ರೆ ಲಂಚ ಕೊಡ್ಬೇಕಂತೆ. CL7 ಬಾರ್ ಲೈಸೆನ್ಸ್ಗೆ ಲಂಚಕ್ಕೆ ಬೇಡಿಕೆ ಇಟ್ಟಿರುವಂತಹ ಆರೋಪ. ಚಂದೂಪುರ ಗ್ರಾಮದಲ್ಲಿ ಬಾರ್ಗೆ ಅನುಮತಿ ಪಡೆಯೋದಕ್ಕೆ ಅರ್ಜಿ ಹಾಕಲಾಗಿದೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದೂಪುರ ಗ್ರಾಮ ಲಂಚ ಕೊಡದಿದ್ದಕ್ಕೆ 4 ಬಾರಿ ಅರ್ಜಿ ವಜಾ ಮಾಡಿರುವ ಆರೋಪ ಕೇಳೋದಕ್ಕೆ ಸಿಕ್ಕಿದೆ. ಅಬಕಾರಿ ಡಿಸಿ ರವಿಶಂಕರ್, ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಈಗ ದೂರು ನೀಡಲಾಗಿದೆ. ವಿಡಿಯೋ ಸಮೇತ ಹೇಗ್ ಲಂಚ ಕೇಳಿದ್ದಾರಲ್ಲ ಅದರ ವಿಡಿಯೋ ಸಮೇತ ಈಗ ದೂರು ಕೊಟ್ಟಿದ್ದಾರೆ. ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು ರಿಟೈರ್ಡು, ನಮ್ಮ ಚಿಕ್ಕಪ್ಪನ ಪೊಲೀಸ್ ಸಬ್ ಇನ್ಸ್ಪೆಕ್ಟ್ರು, ನಮ್ಮ ದೊಡ್ಡಪ್ಪ ಲೋಕಾಯುಕ್ತ ಇನ್ಸ್ಪೆಕ್ಟರ್ ರಿಟೈರ್ಡ್. ಪೊಲೀಸ್ ಫ್ಯಾಮಿಲಿ ನಂದು 8ನೇ ತಾರೀಕು ಯೂನಿಫಾರ್ಮ್ ಎಲ್ಲ ರಜಾ ಕೊಟ್ಟಿರೋದು. ರಜಾ ಕೊಟ್ಬಿಟ್ಟಿದ್ದೀರಾ? ಇಲ್ಲಿರೋದೇ ಇಬ್ಬರು ಪರ್ಮನೆಂಟ್ ಆಗಿ. ಯಾರೋ ಕೃಪಾಶಂಕರ್ ಒಬ್ಬರು, ಚಂದ್ರು ಮಳವಳ್ಳಿಯಿಂದ. ನಾನು ಪರ್ಮನೆಂಟ್ ಅಲ್ಲ.
ನೀವು ಪರ್ಮನೆಂಟು ಅಂತಾರೆ. ಅದು ಯಾವ ಪರ್ಮನೆಂಟ್ ನೋಡಿ, ತಹಸೀಲ್ದಾರ್ಗಿಂತ ನಮ್ಮ ಇಲಾಖೆ ಏನು ದೊಡ್ಡದೇನ? ಯಾವುದು ನಿಮ್ಮ ಇಲಾಖೆ ದೊಡ್ಡದಲ್ಲ. ತಹಸೀಲ್ದಾರ್ ಏನೇ ಕೂತಿರೋ ತಹಸೀಲ್ದಾರ್ ಕೂಡ ಅದೇ ಅವ್ರ ಹಿಂದೆ ಸರ್, ನಾನು ಚಂದೂಪುರದಲ್ಲಿ ಬೋರ್ಡಿಂಗ್ ಆ್ಯಂಡ್ ಲಾಡ್ಜಿಂಗ್ಗೆ CL7 ಬಾರ್ ಆ್ಯಂಡ್ ರೆಸ್ಟೋರೆಂಟ್ಗೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ಗೆ ಒಂದು ತಿಂಗಳ ಹಿಂದೆನೇ ಹಾಕಿರ್ತೀನಿ. ಅಪ್ಲಿಕೇಶನ್ ಈಗ ಹಲವು ಬಾರಿ ರಿಜೆಕ್ಟ್ ಆಗಿದೆ. ರೇಂಜ್ ಇನ್ಸ್ಪೆಕ್ಟರು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕೋದೇ ತಪ್ಪು ಅಂತ ಮಾತಾಡ್ತಾರೆ. ಯಾಕೆ ಅಂತಂದರೆ ಅವ್ರಿಗೆಲ್ಲ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬಾರ್ದಂತೆ. ಫಸ್ಟು ಅವ್ರದ್ದು DC ಏನಿದೆ, ರೇಂಜ್ ಇನ್ಸ್ಪೆಕ್ಟರ್ದೇನಿದೆ, ಅವ್ರ ಹತ್ರ ಮಾತಾಡಿ ನಂತರ ಸಾಮಾನ್ಯ ಜನ ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕಬೇಕಂತೆ. ಸೊ ರಿಜೆಕ್ಟ್ ಮಾಡ್ತಾರೆ. ಅವ್ರ ಪರ್ಮಿಷನ್ ಬೇಕು. ಅದು ವೀಡಿಯೋನು ಅವ್ರು ಮಾತಾಡಿರೋಂಥ ವೀಡಿಯೋನು ಇದೆ, ಕೊಟ್ಟಿದ್ದೀನಿ. ಆನಂತರ DC ಭೇಟಿಯಾಗಿ ಅಂತಂದರು. DC ಭೇಟಿಯಾಗಿ DC ಹತ್ರ ಹೋದೆ. DC ಅವರು ಏನಿದೆ ಮಾಮೂಲು ಅದೆಲ್ಲ ಸೆಟ್ಲ್ಮೆಂಟ್ ಮಾಡಿ ಅಂತಂದರು. ಏನಿದೆ ಮಾಮೂಲು ಸೆಟ್ಲ್ಮೆಂಟ್ ಅಂತಂದರೆ ಅದೇನೆ ದುಡ್ಡು ಕೊಡಬೇಕು. ಬಾರ್ CL7 ಅನ್ನೋದು ನಡೆಸಬೇಕು ಅಂತಂದರೆ ದುಡ್ಡು ಕೊಡಬೇಕು. ಆನಂತರ ಇವರು ರೇಂಜ್ ಇನ್ಸ್ಪೆಕ್ಟ್ರು ಕಾರಣಕ್ಕೆ ರಿಜೆಕ್ಟ್ ಮಾಡ್ತಾರೆ. ಬನ್ನಿ ಮಾತಾಡಬೇಕು ಅಂತಾರೆ. ವೈಯಕ್ತಿಕವಾಗಿ ಅವ್ರ ಕಾರಲ್ಲಿ ಭಾನುವಾರ ಫೋನ್ ಮಾಡಿ 9:15 ಫೋನ್ ಮಾಡಿ ಬನ್ನಿ ಮದ್ದೂರಲ್ಲಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ದೂರವಾಣಿ ಸಂಪರ್ಕದಲ್ಲಿ. ಆನಂದ್, ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದು ಕೊಡುವ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಧಿಕಾರಿಗಳಿಗೆ ಅತಿ ಹೆಚ್ಚು ಲಂಚ ಕೊಡುವಂತ ಇಲಾಖೆ ಕೂಡ ಅಬಕಾರಿ ಆಗೋಯ್ತಾ ಅನ್ನುವಂತ ಡೌಟ್ ಶುರು ಆಗ್ಬಿಟ್ಟಿದೆ. ಈ ಲೈಸೆನ್ಸ್ ಕೊಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಈ ಹಿಂದೆ ಹಲವು ಬಾರಿ ಹೇಗ್ ಬೇಕಾಗಿ ಲೈಸೆನ್ಸ್ಗಳನ್ನ ಕೊಡ್ತಾ ಇದ್ದಾರೆ ಅಂದಾಗ ಒಂದು ಸುತ್ತೋಲೆಯನ್ನ ಹೊರಡಿಸಲಾಗಿತ್ತು. ಅದ್ಯಾವುದು ಕೂಡ ಪಾಲನೆ ಆಗ್ತಾ ಇಲ್ವಾ? ಶ್ರುತಿ, ಏನು ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯ ತಂದುಕೊಡುವಂತ ಇಲಾಖೆ ಅಂದ್ರೆ ಅಬಕಾರಿ ಇಲಾಖೆ. ಆದ್ರೆ ಅಬಕಾರಿ ಇಲಾಖೆಯಲ್ಲಿ ಲಂಚಾವತಾರ ಮಿತಿ ಮೀರಿದೆ ಅನ್ನೋ ಮಾತುಗಳು ಸಾಮಾನ್ಯವಾಗಿ ಕೇಳ್ಬರ್ತಾ ಇರುವಂತದ್ದು. ಇತ್ತೀಚೆಗೆ ಅಬಕಾರಿ ಸಚಿವರ ವಿರುದ್ಧವೇ ಲಂಚ ಕೇಳ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಬಂದಿತ್ತು. ಇದೀಗ ಮಂಡ್ಯ ಅಬಕಾರಿ ಇಲಾಖೆಯ DC ರವಿಶಂಕರ್ ಹಾಗೂ ಮದ್ದೂರು ಭಾಗದ ಇನ್ಸ್ಪೆಕ್ಟರ್ ಶಿವಶಂಕರ್ ವಿರುದ್ಧ ಇಂಥೊಂದು ಆರೋಪ ಕೇಳಬಂದಿದೆ. ಜೊತೆಗೆ ಏನು ಲಕ್ಷಾಂತರ ರೂಪಾಯಿ ಲಂಚ ಕೊಟ್ರೆ ಬಾರ್ ಲೈಸೆನ್ಸ್ ಕೊಡ್ತಾರೆ, ಇಲ್ಲ ಅಂದ್ರೆ ಸಣ್ಣ ಪುಟ್ಟ ಕಾರಣಗಳನ್ನ ನೀಡಿ ಡಾಕ್ಯುಮೆಂಟ್ಗಳು ಕರೆಕ್ಟ್ ಆಗಿದ್ರು ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೇಳಬಂದಿರುವಂತದ್ದು. ಕಾಂಗ್ರೆಸ್ ಕಾರ್ಯಕರ್ತನೇ ಇದ್ರ ಬಗ್ಗೆ ಆಡಿಯೋ ಹಾಗೂ ವಿಡಿಯೋ ಸಹಿತ ಲೋಕಾಯುಕ್ತಕ್ಕೆ ದೂರನ್ನ ನೀಡಿರುವಂತದ್ದು. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನ ಚಂದುಪುರ ಗ್ರಾಮದ ಪುನೀತ್ ಎಂಬಾತ ಈಗ ದೂರು ನೀಡಿರುವಂತ ಏನು ಕಾಂಗ್ರೆಸ್ ಕಾರ್ಯಕರ್ತನಾಗಿದ್ದಾನೆ. ತಮ್ಮ ಊರು ಅಂದ್ರೆ ಚಂದುಪುರ ಗ್ರಾಮದಲ್ಲಿ CL7 ಬಾರ್ ಅಂಡ್ ರೆಸ್ಟೋರೆಂಟ್ ಮಾಡೋದಕ್ಕಾಗಿ CL7 ಅಂದ್ರೆ ಲೈಸೆನ್ಸ್ ತೆಗೆದುಕೊಳ್ಳೋಕೆ ಅವರು ಅರ್ಜಿಯನ್ನು ಸಲ್ಲಿಸಿದ್ರು. 4 ಬಾರಿ ಅರ್ಜಿ ಸಲ್ಲಿಸಿದ್ರು ಕೂಡ ಅಂದ್ರೆ ಸ್ಥಳಕ್ಕೆ ಬಂದು ಪರಿಶೀಲನೆ ಕೂಡ ಮಾಡದಂತೆ ಅರ್ಜಿಯನ್ನ ರಿಜೆಕ್ಟ್ ಮಾಡಿದ್ರು. ಯಾಕೆ ಅಂತ ಕೇಳಿದಂತ ಸಂದರ್ಭದಲ್ಲಿ ಹಣಕ್ಕಾಗಿ ಬೇಡಿಕೆಯನ್ನ ಇಟ್ಟಿದ್ರು ಅಂತ ಕೇಳಿರುವಂತದ್ದು. ಯಾವಾಗ 4ನೇ ಬಾರಿ ಕೂಡ ಅರ್ಜಿಯನ್ನ ರಿಜೆಕ್ಟ್ ಮಾಡ್ತಾರೆ, ಆಗ ಸಾಕ್ಷಿ ಸಹಿತ ದೂರನ್ನ ಕೊಡ್ಬೇಕು ಅಂತ ನಿರ್ಧಾರ ಮಾಡ್ತಾರೆ. ಅದಕ್ಕಾಗಿ ಏನು ಅದು ಆಡಿಯೋನ ರೆಕಾರ್ಡ್ ಮಾಡ್ಕೊಳ್ಳುವಂತದ್ದು DC ಅಂದ್ರೆ ಮಂಡ್ಯದ ಅಬಕಾರಿ DC ಹತ್ರ ಆನಂದ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.